ಕಾಣಿಸುತ್ತಿದ್ದಾಳೆ. ಅಮ್ಮ, ನಿನ್ನ ಕೊಂದ ಈ ಸಜಂತು ಎಲ್ಲಿ ಅಡಿಗೆ ಕುಳಿತರು ಸರಿ, ಅವರನ್ನು ಹೊರಗೆ ತಂದು ಅವರ ಬಿಸಿ ರಕ್ತವನ್ನು ನಿನ್ನ ಪಾದ ಕಮಲಗಳಿಗೆ ಅರ್ಪಿಸಿ ನಿನ್ನಾಜ್ಞೆಯಂತೆ ಅವರ ಕರಳನ್ನು ನಿನ್ನ ಕೊರಳ ಮಾಲೆಯನ್ನಾಗಿ ಮಾಡಿ ಹಾಕುತ್ತೇನೆ. ಇದು ನಿನ್ನ ಪಾದಗಳಿಗೆ ಸತ್ಯಮ್ಮ, ಸತ್ಯ. ನಾನು ಶಾಲೆಗೆ ಹೋದ ಸಮಯದಲ್ಲಿ ನಿನ್ನನ್ನು ಹತ್ಯೆ ಮಾಡಿ ಹೋದನಲ್ಲ, ಅವನು ಸೇದುತ್ತಿರುವ ಸಿಗರೇಟ್ ತುಂಡು ನನ್ನ ಹತ್ತಿರ 15 ವರ್ಷ ಜೋಪಾನವಾಗಿ ಇಟ್ಟುಕೊಂಡಿದ್ದೇನೆ. ಅಮ್ಮ, ನೀನು ಎಲ್ಲಿ ಅಡಗಿರುವೆ? ಈ ಕಂದನನ್ನು ಈ ಸಮಾಜದಲ್ಲಿ ಒಬ್ಬಂಟಿಯಾಗಿ ಅಲೆದಾಡುವಂತೆ ಮಾಡಿದವರನ್ನು ನಾ ಸುಮ್ಮನೆ ಬಿಡಲಮ್ಮ, ಸುಮ್ಮನೆ ಬಿಡಲ. ಅವರನ್ನು ಹುಡುಕಿ ಅವರನ್ನು ಉರುವ ಸೂರ್ಯನಾಗಿ ಸುಡುತ್ತೇನಮ್ಮ, ಉರುವ ಸೂರ್ಯನಾಗಿ ಸುಡುತ್ತೇನೆ. ಆಮೇಲೆ ಹೆಂಡತಿ ಲಕ್ಷ್ಮಿ ಮಹಾಸಾಧ್ವಿ ಎಂದು ತ್ರಿಪುರ ಸುಂದರಿ ಮೆರೆತಿರುವ ಕೆಂಪಾಲಕ್ಕೆ ಕಚ್ಚಿ ನನ್ನ ರತಿ ಕಡೆ ನಾಡ್ತಾರೆ. ನನ್ನ ಹೆಸರು ದೇವಲೋಕ ದೇವೇಂದ್ರಲ್ಲ. ಲೇಖನಿ ಗೌಡ್ರಿ, ನಿಮ್ಮ ಕೈ ಸೊನ್ನೆ ಆಗನೆ ಮಾಡಿ ಸಾಕು. ಅವನು ಯಾವನೇ ಆಗಿರ್ಲಿ ತಂದು ನಿಮ್ಮ ಪಾದಕ್ಕೆ ಕೆಡುತ್ತಾನೆ. ಬಹಳ ಅವಸರ ಮಾಡಬೇಡ ಗನಿ. ಅವಸರ ಮಾಡೋದು ಜಾಸ್ತಿ ನಮಗೆ ಅಪಾಯ. ನಾವು ಹಾಕಿದ
ಪ್ಲಾನ್ ಇನ್ನೊಬ್ಬರಿಗೆ ತಿಳಿಯಬಾರದು. ಹಾಗೆ ಕೆಲಸ ಮಾಡಿ ತೋರಿಸಬೇಕು. ಹಾ ಇರಲಿ. ಆ ಶಿವ್ಯಾನದಲ್ಲಿ ಹುಚ್ಚಂತ ಬೆಳೆದಂತ ಬೆಳೆ ಯಾವುದು? ಗೌಡ್ರಿ, ಆ ಶಿವ್ಯಾನ ಹೊಲದಲ್ಲಿ ಹುಚ್ಚಂತ ಬೆಳೆದಂತ ಬೆಳೆ ಅಂದರೆ 10 ಎಕರೆ ಜೋಳದ ಗೂಡು. ಜೋಳದ ಗೂಡು. ಏ ಶಿವ್ಯ, ಹಾಳು ಮಾಡಿ ನಿನ್ನನ್ನು ಬಿಚ್ಚಿ ಬೇಡುವಂತೆ ಮಾಡಿ ಆಮೇಲೆ ಈ ನಗರಕ್ಕೆ ನಾನೇ ನಾಯಕನಾಗಿ ನಾನು ಬಿಸಿನೆಸ್ ಬರ್ತೇನೆ. ಆಗಿನ ನಾಯಕತ್ವ ಕುರಿತು ಹತ್ತಿ ನಾನು ಮೆರೆದರೆ ಅವನ 10 ಎಕರೆ ಜೋಳ ಗುಡಿಗೆ ಬೆಂಕಿ ಇಟ್ಟ ಬಾ. ಆದರೆ ಒಂದು ಮಾತು, ನೀವಿಟ್ಟ ಬೆಂಕಿಯನ್ನು ಯಾರಿಗೂ ತಿಳಿಯಬಾರದು. ಹುಷಾರ್. ಆಯ್ತು ದಣಿ, ಅಲ್ಲಿ ಬೆಂಕಿಯನ್ನು ಇಟ್ಟು ಬಂದು ನಿಮ್ಮ ಮನೆಯಲ್ಲಿ ಉಸಿರು ಬಿಡುತ್ತೇನೆ. ನಾನು ಹೋಗಿ ಬರ್ತೇನೆ ದಣಿ. ತಮ್ಮ, ಅಲ್ಲಿ ಬೆಂಕಿ ಇಟ್ಟ ಇಲ್ಲಿ ಬಂದು ಉಸಿರು ಬಿಡ್ತೀನಿ ಸುಲಭವಾಗಿ ಹೇಳ್ತಿ. ಆದ್ರೆ ಒಂದೇಳಿ ನಮ್ಮನ್ನು ನಿಮ್ಮನ್ನು ಎಲ್ಲರೂ ಕೂಡಿ ಊರು ಬಿಟ್ಟು ಹೊರಗೆ ಹಾಕುವಂತ ಕೆಲಸ ಮಾಡಿಗಿದ್ದಿಲ್ಲ ತಮ್ಮ. ಹುಷಾರ್ನೇ ಲೇ ಗುಮಾಸ್ತ, ಅದು ಸರಿಯಾಗಿ ಗೊತ್ತು. ನೀ ನನಗೆ ಹೇಳ್ಬೇಕಾಗಿಲ್ಲ ಮುದ್ಯ. बॉम्बे में काम चलता है, दिल्ली में तेल चलता है, जोनूर ग्राम में महेश का नाम चलता है. ಜೋಳದ ಗೂಡ ಕತೆ ಇನ್ನು ಮುಂದೆ ಬೀತ ಮಗನ. ನನ್ನ ನಡುವೆ ಬಿರುಸಿನ ಪಂದ್ಯ. ಈ ಪಂದ್ಯದಲ್ಲಿ ನನಗೆ ಗೆಲ್ಲಲೇಬೇಕು. ಗೆಳೆಯಾಗಿ ಹಾರಾಡುತ್ತಿರುವ ಸುಂದರ ಲಕ್ಷ್ಮಿಯನ್ನು ಒಮ್ಮೆ ಅದರ ಹೂವಿನ ಮಂಚದ ಮೇಲೆ ಮನಗಿಸಿಕೊಳ್ಳಲೇಬೇಕು. ಲಕ್ಷ್ಮಿನೊಳ ಮೈ ಮಾಟ, ಕೆಂಪಾಗಿ ತುಂಬಿರುತ್ತಿರುವ ತುಟೆ, ಏನೋ ಸೇಬಣ್ಣುತ್ತಿರುವ ಕೆನ್ನೆ, ಏನೋ ರೇಷ್ಮೆ ಎನ್ನುತ್ತಿರುವ ಕೂದಲು, ಇವನ್ನೆಲ್ಲ ನೋಡಿದರೆ ನನಗೆ ಹೊಚ್ಚಿಡದಂತೆ ಆಗುತ್ತದೆ. ಓಹೋ, ಇರಲಿ ಇರಲಿ. ಮೊದಲು ನನ್ನ ಬಿಸಿನೆಸ್ ಪಾರ್ಟ್ನರ್ ಸರೋಜನ ಅಷ್ಟು ಬೇಗನೆ ಊರಿಗೆ ಕರೆಸಿಕೊಳ್ಳಲೇಬೇಕು. ಹಲೋ ಸೋಬ್ರಾಜ್, ಆದಷ್ಟು ಬೇಗನೆ ಊರಿಗೆ ಹೊರಟು ಬಾ. ಓಕೆ ಬಾಯ್. ಇನ್ನ ಮುಂದೆ ನಡೆಯೋದು ಈ ಊರಲ್ಲಿ ರಣವಿದ್ದ. ಧನ್ಯಾರ ರಣವಿದ್ದ ಕಿಳುಕಿತ್ತ ಮೊದಲೊಂದ್ಸಲ ವಿಚಾರ ಮಾಡ್ರಿಲ್ಲ. ಆ ನನ್ನ ಮಗ ಶಿವ್ಯ ಬಾಳ ಕೆಟ್ಟದನ್ರಿ, ಬಾಳ ಕೆಟ್ಟದನವ. ಏ ಸಟ್ಟಿ, ಯಾರ ಮುಂದೆ ಯಾರ ಬಗ್ಗೆ ಮಾತಲ್ಲಿ ವೇಕನ್ ಮಗಣ. ಅಲ್ಲ ಧನ್ಯಾರ, ಇದ್ರಾಗ ನಾ ಅಂತ ಏನ್ ತಪ್ಪು ಮಾತಾಡಿನ ಅಂತ ನನಗೆ ಹೆಂಗಣ ಮಾತಾಡಿದ್ರಿ? ತಪ್ಪು ನಿಂದಲ್ಲ ಸಿಟ್ಟಿ. ಆ ನನ್ನ ಮಗ ಶಿವ ನನ್ನ ವಿರುದ್ಧ ನಾನೇ ಸೂರ್ಯನ ಎಬ್ಬಿಸಿ ಆಡ್ತಿದ್ದಾನಲ್ಲ, ಅವ್ರ ಯಾಕನ್ನು ಕತ್ತರಿಸಿ ಆಗಲೇಬೇಕು. ಹೌದ್ರಿ ಧನ್ಯಾರ, ನೀವು ಹೇಳೋ ಮಾತು ಕರೆಕ್ಟ್ ಐತಿ. ಆ ಮಗನ ಕೈ ಕಾಲ ಕತ್ತರಿಸಿ ನನ್ನ ಕೈಯಾಗ ಚಿಲ್ಲ ತಿಮ್ಮಿ ಕೊಡ್ರಿ ನೀವು, ನಾ ಎಲ್ಲ ಕಾಣಿಸ್ತೇನೆ ಅಂದ್ರ ನಮಗವಾಗ ಊರಾಗ ತಲಿ ತಿರ್ಗೋ ಸಾಧ್ಯ ರೀ, ಸಾಧ್ಯ. ಹಾ ಶೆಟ್ಟಿ, ಇದಕ್ಕೊಂದು ನೀನೇ ಒಂದು ಒಳ್ಳೆ ಪ್ಲಾನ್ ಹಾಕು. ಇಂಥದಕ್ಕೆ ನಾ ಎಲ್ಲ ಅದನ್ನಂತ ಬರ್ರಿ ಬರ್ರಿ ಅಲ್ಲಿ ಮಡ್ಲಿ ಸಾಲದಾಗ ಹೊಸ ಬಾರ್ ರೆಡಿ ಆಗೈತಲ್ಲ, ಅಲ್ಲೇ ನಿಮ್ದು ಪ್ಯಾಕ್ ಹಾಕೋ ಟೈಮ್ ಆಗೈತಿ. ಅಟ್ ಹೋಗಿ ಬರೋಣ ಬರ್ಲಾ? ನಡಿ, ಹಾಗಾದ್ರೆ ಹೋಗೋಣ, ಟೈಮ್ ಆಯ್ತು.